ಅಂಬೇಡ್ಕರ್ ಸೇನೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗೋರಘಟ್ಟ ಗ್ರಾಮದಲ್ಲಿ ನೂತನ ಶಾಖೆ ಉದ್ಘಾಟನೆ ಹಾಗೂ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಪಾಲನಹಳ್ಳಿ ಸಿದ್ದರಾಜು ಸ್ವಾಮೀಜಿ ಭಾಗವಹಿಸಿ ಆಶೀರ್ವಚನ ನೀಡಿದರು. ಪಿ ಮೂರ್ತಿ ರಾಜ್ಯಾಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಟಗರು ಶಿವು, ಉಪನ್ಯಾಸಕ ರವಿಕುಮಾರ್ ಹಾಗೂ ಉದ್ಯಮಿ ರವಿರಾಜ್, ಸೋಂಪುರ ಅಧ್ಯಕ್ಷರು ವಸಂತ್ ಕುಮಾರ್, ವೀರೇಶ್, ಮನು ಬಿಎನ್, ರವಿಕುಮಾರ್, ವೀರಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳ ಕುರಿತು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ರವಿ, ಹನುಮಂತರಾಜು ಅಧ್ಯಕ್ಷರು, ಶಿವಕುಮಾರ್ ಉಪಾಧ್ಯಕ್ಷರು, ಗಂಗಾ ಹನುಮಯ್ಯ, ರಾಮ್ ಹೆಚ್, ಅಂಜನಮೂರ್ತಿ ಹೆಚ್, ಸುರೇಶ್ ಕುಮಾರ್ ಹೆಚ್, ರಘುನಂದನ್ ಕೆ, ಅರುಣ್ ಕುಮಾರ್, ಅಂಜನಮೂರ್ತಿ, ರವಿಕುಮಾರ್ ಜಿಟಿ, ರವಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ದಿನ ಒಂದು ಸುದಿನವಾಗಿರ್ತಕ್ಕಂಥ ದಿನ. ಅಂಬೇಡ್ಕರ್ ಸೇನೆ ಎಂಬತಕ್ಕಂತಹ ಒಂದು ಒಕ್ಕೂಟದ ಶಕ್ತಿಯಿಂದ ಈ ಒಂದು ಗೋರಘಟ್ಟ ಎಂಬತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಅಂಬೇಡ್ಕರ್ ಸೇನೆಯ ಶಾಖಾ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಮಾನ್ಯರು ಬಂದಿದ್ದಾರೆ. ಸಂಸ್ಥಾಪಕರಾಗಿರ್ತಕ್ಕಂಥ ಪಿ ಮೂರ್ತಿಯವರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಟಗರ್ ಶಿವರವರು, ಅವರ ಒಕ್ಕೂಟದವರೆಲ್ಲರೂ ಕೂಡ ಎಲ್ಲ ಒಕ್ಕೂಟ ಶಕ್ತಿಗಳ ಸೇರಿ ವೇದಿಕೆ ಮೇಲೆ ಗಣ್ಯಮಾನ್ಯರಿದ್ದಾರೆ. ಮುಂಬದಿಯಲ್ಲಿ ಕುಳಿತಿರ್ತಕ್ಕಂಥ ತಾತ ಮಾತೆಯವರು, ಗುರು ಹಿರಿಯರು ಎಲ್ಲರಿದ್ದಾರೆ. ಇದೆಲ್ಲವೂ ಕೂಡ ನೋಡಿ, ಭೂಮಿಗೆ ಹಾಕಿರ್ತಕ್ಕಂಥ ಬೀಜ, ಎಲೆಗೆ ಹಾಕಿರ್ತಕ್ಕಂಥ ಅಕ್ಷರ ಯಾವತ್ತೂ ನಶಿಸುವುದಿಲ್ಲ ಅಂತ ಹೇಳಿದ್ದಾರೆ. ವಿಶ್ವಗುರು ಮತ್ತು ಮಾನವನಾಗಿ ಬದುಕುವುದಕ್ಕೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬತಕ್ಕಂತಹ ಶಕ್ತಿಯನ್ನು ನೀಡಿರ್ತಕ್ಕಂಥ ಯಾವುದಾದ್ರೂ ವಿಶ್ವದಲ್ಲಿ ಏಕೈಕ ಪುರುಷ ಇದ್ದಾರೆ ಅಂದರೆ ಅದರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತದೆಲ್ಲರೂ ಕೂಡ ಸ್ಮರಿಸಬೇಕಾಗುತ್ತೆ. ಅಂತಹ ಜಯಂತಿಯೂ ಕೂಡ ಮತ್ತು ನಾವಿಟ್ಕೊಂಡಿರ್ತಕ್ಕಂಥದ್ದು ಅತಿ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರವು ಶಿಕ್ಷಣ, ಹೋರಾಟ, ಸಂಘಟನೆಗಳು, ಇದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಂಬತಕ್ಕಂತಹ ಶಕ್ತಿ ಸಂದೇಶಗಳು. ಇದನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ಮಾನವ ಬದುಕಿಗೆ ನಾವೆಲ್ಲರೂ ಸಾರ್ಥಕವಾದ ಜೀವನವನ್ನು ಕೊಂಡೊಯ್ಯಬೇಕಾಗಿದ್ರೆ ತಾಯಿ ತಂದೆಯಾದಂಥವರು ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವರ ಜ್ಞಾನವಂತರನ್ನಾಗಿ ಮಾಡಿ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಾನವ ಮೌಲ್ಯ ಬಹಳ ಮುಖ್ಯ. ಆ ಮಾನವ ಮೌಲ್ಯವನ್ನು ನಾವೆಲ್ಲರೂ ಕೂಡ ಜಾಗೃತಿಯಿಂದ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಇದಕ್ಕೆ ಯಾವುದೇ ಅಂಕಟಕಗಳು, ಅನೇಕ ಶಕ್ತಿಗಳು ವ್ಯತ್ಯಾಸವಾದಾಗ ಸಂಘಟನೆಗಳು ಬೇಕಾಗುತ್ತೆ. ಆ ಸಂಘಟನೆಗಳಿಗೆ ಧ್ವನಿಯನ್ನು ಕೂಡಿಸಿ ಕೆಲಸ ಮಾಡತಕ್ಕಂಥದ್ದನ್ನ ಅಂಬೇಡ್ಕರ್ ಸೇನೆ ಮಾಡ್ತಾ ಇದೆ. ಇನ್ನು ಹೆಚ್ಚಿನದಾಗಿ ಶಿಕ್ಷಣವನ್ನು ಕೊಡ್ತಾ ಇದೆ. ಅನೇಕ ಎಲ್ಲ ವೈಖರಿಗಳ ಮಾನವ ಮೌಲ್ಯಗಳಿಗೆ ಒಂದು ಚಿಂತನೆಯನ್ನು ಮಾಡಿಕೊಂಡು ಕೈಂಕರ್ಯಗಳನ್ನು ಮಾಡ್ತಾ ಇದೆ. ಇನ್ನು ಅತ್ಯುನ್ನತವಾಗಿ ಬೆಳಗಲಿ. ಶಿಕ್ಷಣ ಕೊಡುವುದರ ಜೊತೆಗೆ ಮಾನವ ಮೌಲ್ಯಗಳನ್ನು ಗುರುತಿಸುವ ಜೊತೆಗೆ ಎಲ್ಲ ಒಗ್ಗಟ್ಟಿನ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿ ಸರ್ವ ಸಮುದಾಯವನ್ನು ಕೈಗೆಟ್ಟಿಕೊಂಡು, ಸರ್ವ ಸಮುದಾಯದಲ್ಲೂ ಕೂಡ ಬಡತನ ಅಂತದ್ದು ಇರುತ್ತೆ, ಅನಕ್ಷರಸ್ಥರಿರ್ತಾರೆ, ಎಲ್ಲರನ್ನೂ ಕೂಡ ಶಿಕ್ಷಣವಂತರನ್ನಾಗಿ ಮಾಡಿ ಏಕೈಕ ಈ ಭರತ ಖಂಡದ ಮೌಲ್ಯವನ್ನು ನಾವೆಲ್ಲ ಗುರುತಿಸಬೇಕಾಗುತ್ತೆ ಅಂತ ಹೇಳುತ್ತಾ, ಇನ್ನೂ ಹೆಚ್ಚಿನದಾಗಿ ಬೆಳೆಯಲಿ, ಚಿನ್ಮಯ ಬದುಕಲಿ ಅಂತ ನಾವು ಹೇಳುತ್ತಾ, ಈ ಸಂಘಟನೆಗಳು ಅತ್ಯುನ್ನತವಾದ ಸೇವೆ ಮಾಡಲಿ ಅಂತಲೂ ನಾವು ಪ್ರಾರ್ಥಿಸೋಣ. ಜೈ ಶ್ರೀ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.